ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಯೋಗವನ್ನು ನಾವು ಸ್ಟಾರ್ಟ್ ಮಾಡೋಣ. ಹಾಗೆ ಡೈಲಿ ಯೋಗ ಕ್ಲಾಸಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ನೀವು ನಮ್ಮ ಜೊತೆ ಜಾಯಿನ್ ಆಗ್ಬೋದು. ಆ್ಯಂಡ್ ಇನ್ನೊಂದು ವಿಶೇಷ ಅಂದರೆ ಇದು ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಸೊ ನೀವು ನೆಕ್ಸ್ಟು ನೋಡಿ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಅಥವಾ ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ಬೋದು ನನಗೆ. ಓಕೆ, ಸೊ ಫಸ್ಟ್ ನಾವೀಗ ನನ್ನ ಇಂಟ್ರಡಕ್ಷನ್ ಕೊಡೋದಾದರೆ, ಸೊ ನನ್ನ ಹೆಸರು ನವೀನ್ ಅಂತ. ಸೊ ನಾನು ಒಬ್ಬ ಯೋಗ ಟ್ರೈನರ್ ಆ್ಯಂಡ್ ಈ ಒಂದು ಒಂದು ಯೋಗ ಫಿಲಾಸಫಿ ಮತ್ತು ಹೆಲ್ತ್ ವಿಷಯದಲ್ಲಿ MSc ಕೂಡ ಮಾಡ್ತಾಯಿದ್ದೀನಿ ಎಸ್ ವ್ಯಾಸ ಯೂನಿವರ್ಸಿಟಿಲಿ. ಸೊ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ 300 hours ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಕಡೆ ಟ್ರೈನ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಕರೆಂಟ್ಲಿ ಒಂದು NGOದಲ್ಲಿ ಯೋಗ ಟ್ರೈನರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ ನಾವು. ಸೊ ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ರೇಯರ್ ಮಾಡೋದನ್ನು ನೋಡಿರ್ತೀವಿ ಅಲ್ವಾ. ಸೊ ಪ್ರೇಯರ್ ಏನಕ್ಕೆ ಮಾಡ್ತಾರೆ? ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡಲ್ಲ. ಒಂದು ಪ್ರೇಯರ್, ಏನೋ ಒಂದು ಪ್ರಾರ್ಥನೆ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಯೋಗ ಕೂಡ ಕೆಲವು ಮಂತ್ರಗಳಿಂದ ಸ್ಟಾರ್ಟ್ ಮಾಡ್ತಾರೆ. ನಾವು ಓಪನಿಂಗ್ ಪ್ರೇಯರ್ ಅಂತ ಕರಿತೀವಿ. ಓಕೆ, ಓಪನಿಂಗ್ ಪ್ರೇಯರ್ ಮತ್ತು ಕ್ಲೋಸಿಂಗ್ ಪ್ರೇಯರ್ ಅಂದರೆ ಯೋಗ ಆದಮೇಲೆ ಮಾಡೋವಂಥದ್ದು. ಓಪನಿಂಗ್ ಪ್ರೇಯರ್ ಅಂದರೆ ಯೋಗದ ಆರಂಭದ ಹಂತದಲ್ಲಿ ಮಾಡೋವಂಥದ್ದು. ಓಕೆ, ಸೊ ಅದ್ರ ಬಗ್ಗೆ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಯೋಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಶ್ಲೋಕಗಳನ್ನ ಹೇಳ್ತಾರೆ ಅಂತ ಪೋಸ್ಟ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ನೋಡಿ, ಇದರಲ್ಲಿದೆ. ಸೊ ಇದು ಯೋಗದ ಆರಂಭದ ಪ್ರಾರ್ಥನೆಗಳು. ಓಕೆ, ಸೊ ಎರಡಿದೆ, ಒಂದು ಸಹನಾಭವತು ಇದೆ, ಇನ್ನೊಂದು ಯೋಗೇನ ಚಿತ್ತಸ್ಯ ಇದೆ. ಇದು ಸ್ಟಾರ್ಟಿಂಗ್ ಪ್ರೇಯರ್. ದ ಸೆಕೆಂಡ್ ಒನ್ ಆರ್ ಲಾಸ್ಟ್ ಒನ್ ಯಾವುದು ಅಂದರೆ ನೋಡಿ, ಇದು ಸರ್ವೇ ಭವಂತು ಸುಖಿನಃ. ಓಕೆ, ಇದು ಯೋಗ ಅಭ್ಯಾಸದ ನಂತರ ಹೇಳುವಂಥದ್ದು. ಸೊ ನಿಮಗೆ ಡೌಟ್ಸ್ ಇದ್ದರೆ ಒಂದ್ಸಲ ಈ ಪೇಜಲ್ಲಿ ಕೂಡ ನೋಡ್ಬೋದು. ಓಕೆ, ನಿಮ್ಮ ಸ್ಟುಡಿಯೋ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಸ್ಟಾರ್ಟಿಂಗ್ ಏನು ಮಾಡೋಣ ನಾವು, ಇದನ್ನು ಓಂ ಸಹನಾಭವತು ಪ್ರಾಕ್ಟೀಸ್ ಮಾಡೋಣ. ಸೊ ನೆಕ್ಸ್ಟ್ ಇದು ಒಮ್ಮೆ ಪರ್ಫೆಕ್ಟ್ ಆದಮೇಲೆ ಯೋಗೇನ ಚಿತ್ತಸ್ಯ ಮಾಡೋಣ. ಓಕೆ, ಸೊ ಇದ್ರ ಮೀನಿಂಗ್ ಏನು ಅನ್ನೋದನ್ನೆಲ್ಲ ನಾವು ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ. ಜಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾನು ಹೇಳ್ತೀನಿ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ನಮ್ಮ ಮೈಂಡ್ಸು ತುಂಬ ಥಾಟ್ಸ್ಗಳಿಂದ ತುಂಬಿರುತ್ತೆ. ಸೊ ಒಂದು ಕಡೆ ಕಾನ್ಸ್ಟೆಂಟಾಗಿ ಇರಲ್ಲ. ಸೊ ಆವಾಗ ಏನು ಮಾಡುತ್ತೆ, ಪ್ರೇಯರ್ ಮಾಡೋದ್ರಿಂದ ಆ ಮನಸ್ಸನ್ನು ಒಂದು ಕಾನ್ಸಂಟ್ರೇಷನಿಗೆ ತರುವಂಥ ಒಂದು ಪ್ರಯತ್ನ ನಡೆಯುತ್ತೆ ಮತ್ತು ಮೈಂಡ್ ಕಾಮ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಏನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ನಮಗೆ ಫೋಕಸ್ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಈ ರೀತಿ ಪ್ರೇಯರ್ಗಳನ್ನ ಮಾಡೋದು. ಸೊ ನಾವು ಇದರಲ್ಲಿ ಹೇಗೆ ಪ್ರೇಯರ್ ಮಾಡ್ತೀವಿ ಅಂದರೆ, ಫಸ್ಟು 2 ಕೈಗಳನ್ನ ಈ ರೀತಿ ನಮಸ್ಕಾರ ಮುದ್ರೆಯನ್ನು ಮಾಡಿ ಎದೆಗೆ ಈ ರೀತಿ ಟಚ್ ಮಾಡ್ತೀವಿ. ಬೆನ್ನು ಯಾವತ್ತೂ ನೇರವಾಗಿರಬೇಕು ಯೋಗದಲ್ಲಿ. ಓಕೆ, ಈ ರೀತಿ ಬೆನ್ನು ನೇರವಾಗಿರಬೇಕು, ಕಣ್ಣುಗಳು ಮುಚ್ಚಿರಬೇಕು. ಓಕೆ, ಈಗ ನಾನು ಸ್ಟಾರ್ಟಿಂಗ್ ಓಂಕಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಓಂಕಾರ ಹೇಳಬೇಕಾದ್ರೆ ಒಂದು ನಿಮ್ಗೆಲ್ರಿಗೂ ಗೊತ್ತಿರಬೇಕೇನೆಂದರೆ, ಓಂಕಾರದಲ್ಲಿ 3 ಡಿವಿಷನ್ ಇದೆ. ಅ, ಉ, ಮ. ಇದು 3 ಸೇರಿ ಓಂ ಅಂತ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಒಂದ್ಸಲ ಸಪ್ರೇಟಾಗಿ ಹೇಳಿ ನೋಡಿ, ಇದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ ನೋಡಿ. ಫಸ್ಟು ಬರೀ ಅ ಮಾತ್ರ ಹೇಳಿ ನೋಡಿ. ನಿಮ್ಮ ಈ ಕೆಳಗಡೆ ಒಂದು ದೇಹದ ಭಾಗ ಇರುತ್ತಲ್ಲ, ವೈಬ್ರೇಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಏನಿದು, ಊ. ಈಗ ಊ ಹೇಳಿ ನೋಡಿ. ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಊ ಅಂತ ಹೇಳಿದಾಗ ಇಲ್ಲಿ ಹೊಟ್ಟೆ ಭಾಗದಲ್ಲಿ ನಿಮಗೆ ಒಂದು ವೈಬ್ರೇಷನ್ ಆಗೋದು ಫೀಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಯಾವುದು, ಮ ಹೇಳಿ ನೋಡಿ. ನೀವು ಗಮನಿಸಿದ್ರೆ ಇಲ್ಲಿಂದ ಮೇಲೆ ತಲೆಯ ಭಾಗ ವೈಬ್ರೇಷನ್ ಆಗುತ್ತೆ. ಓಕೆ, ಅ, ಉ, ಮ ಅಂದರೆ ಓಂಕಾರವನ್ನು ಹೇಳೋದ್ರಿಂದ ಇಡೀ ದೇಹ ಒಂದು ಕಂಪನ ಆಗುತ್ತೆ, ಅಂದರೆ ದೇಹ ಆ್ಯಕ್ಟಿವ್ ಆಗುತ್ತೆ. ಸೊ ಓಕೆ, ಇದರ ಒಂದು ಗ್ರೇಟೆಸ್ಟ್ ಒಂದು ಮಹತ್ವ ಓಂಕಾರದ್ದು. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂದರೆ, ಓಂಕಾರವನ್ನು ಇಡೀ ದೇಹ ಕಂಪನವಾಗೋ ರೀತಿ ಎಷ್ಟು ದೀರ್ಘವಾಗಿ ಆಗುತ್ತೆ ಅಷ್ಟು ದೀರ್ಘವಾಗಿ ಹೇಳೋಣ. ಓಕೆ, ಸೊ ನೋಡಿ ನಾನು ಹೇಳ್ತೀನಿ. ಫಸ್ಟು ಈ ರೀತಿ
ಇಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಓಂಕಾರ. ಓಂಕಾರ ಹೇಳಿದ್ದೀನಿ, ದೀರ್ಘವಾಗಿ ಹೇಳಬೇಕು. ಓಕೆ, ಫಸ್ಟ್ ನೋಡ್ಕೊಳ್ಳಿ, ಉಸಿರನ್ನು ತಗೋಬೇಕು. ಫಸ್ಟು ಕೈಯನ್ನು ಜೋಡಿಸಿ ಓ ಈ ರೀತಿ ಎಷ್ಟು ಸುದೀರ್ಘವಾಗಿ ಆಗುತ್ತೆ ಅಷ್ಟು ಓಂಕಾರವನ್ನು ನಾವು ತಗೊಳ್ಬೇಕು. ಓಕೆ, ಇದು ತುಂಬ ಒಳ್ಳೆಯದು. ಓಕೆ, ಈಗ ನಾವು ಸ್ಟಾರ್ಟಿಂಗ್ ಪ್ರೇಯರ್ ಹೇಳೋಣ. ಸ್ಟಾರ್ಟಿಂಗ್ ಪ್ರೇಯರ್ ಹೇಳಿ, ಈ ಯೋಗ ಯಾಕೆ ಇಂಪಾರ್ಟೆಂಟು ಆ್ಯಂಡ್ ಯೋಗ ಮಾಡೋದಕ್ಕಿಂತ ಮುಂಚೆ ನಾವು ಏನು ಪ್ರಿಕಾಷನ್ಸ್ ತಗೋಬೇಕು, ಯಾವ ರೀತಿ ಊಟ ಮಾಡಬೇಕು, ಅಥವಾ ಯಾವ ರೀತಿ ನಾವು ಕರೆಕ್ಟ್ ಪ್ರಾಕ್ಟೀಸ್ಗೆ ಏನೇನು ಬೇಕು ಅದೆಲ್ಲ ಟಿಪ್ಸ್ಗಳನ್ನ ನಾನು ಹೇಳ್ತೀನಿ. ಓಕೆ, ಸ್ಟಾರ್ಟಿಂಗ್ ನಾವು ಬೆನ್ನು ನೇರವಾಗಿರಲಿ, ಕೈಯನ್ನು ಮುಕ್ಕೊಳ್ಳಿ. ನಾವೀಗ ಸಹನಭವತು ಪ್ರೇಯರನ್ನು ಹೇಳೋಣ. ಓಕೆ, ನೀವು ರಿಪೀಟ್ ಕೂಡ ಮಾಡೋದು, ಇಲ್ಲ ಜಸ್ಟ್ ಅಬ್ಸರ್ವ್ ಕೂಡ ಮಾಡ್ಬೋದು. ಓಕೆ, ಉಸಿರನ್ನು ತಗೊಳ್ಳಿ. ಓ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣುಗಳು ಮುಚ್ಚಿರಲಿ, ಬೆನ್ನು ನೇರವಾಗಿರಲಿ. ನಿಮ್ಮ ಒಳಗಡೆ ನೋಡಿ, ಈಗ ಒಂದು ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಓಕೆ, ಇದನ್ನು ಆ್ಯಕ್ಚುಲಿ ಹೇಗೆ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫೀಲ್ ಆಗುತ್ತೆ. ನೀವು ಒಟ್ಟಿಗೆ ಒಂದು 4-5 ಜನ ಕೂತು ಈ ಶ್ಲೋಕಗಳನ್ನ ಉಚ್ಚಾರ ಮಾಡಿದಾಗ ನಿಮಗೊಂದು ಫೀಲ್ ಆಗುತ್ತೆ. ಆ ವೈಬ್ರೇಷನ್ ನಿಜವಾಗ್ಲೂ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸುತ್ತ ಕೂತು ಏನು ಯೋಗ ಶ್ಲೋಕಗಳಿರುತ್ತಲ್ಲ ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ. ಓಕೆ, ಎಸ್. ಸೊ ಸ್ಟಾರ್ಟಿಂಗಲ್ಲಿ ಯೋಗದಿಂದ ಏನೇನಾಗುತ್ತೆ, ಸೊ ಪೋಸ್ಟ್ ಕೂಡ ಮಾಡಿದ್ದೀನಲ್ಲ, ಜಸ್ಟ್ ಚೆಕ್ ಮಾಡೋಣ, ತೋರಿಸ್ತೀನಿ ನೋಡಿ. ಎಸ್, ಎಸ್ ನೋಡಿ, ಯೋಗ ಅಂದರೆ ಏನು, ಯೋಗ ಅಂದರೆ ಏನು ಅನ್ನೋದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಯೋಗ ಅಂದರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಕರೀತಾರೆ. ಅಂದರೆ ತುಂಬ ಜನ ಏನು ಅನ್ಕೊತಾರೆ, ಜಸ್ಟ್ ಇದೊಂದು ಎಕ್ಸಸೈಸ್ ಅಂತ ಅನ್ಕೊತಾರೆ. ಬಟ್ ಇದು ಕೇವಲ ಎಕ್ಸಸೈಸ್ ಅಲ್ಲ ನೋಡಿ, ಇದು ಕೇವಲ ಒಂದು ಎಕ್ಸಸೈಸ್ ಅಲ್ಲ. ಇದು ಇಡೀ ದೇಹವನ್ನು ಮತ್ತು ಮನಸ್ಸನ್ನು ಮತ್ತು ಆತ್ಮವನ್ನು ಒಂದು ಒಗ್ಗೂಡಿಸಿದೆ. ಮತ್ತು ನಮ್ಮ ಮನಸ್ಸೇನು ಚಂಚಲತೆ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ದೇಹ ಮನಸ್ಸು ಆತ್ಮವನ್ನು ಸಮನ್ವಯಗೊಳಿಸುತ್ತೆ, ಅಂದರೆ ಬೆಸೆಯುತ್ತೆ. ಇದು ಸೈಂಟಿಫಿಕ್ ಕೂಡ ಪ್ರೂವ್ ಆಗಿದೆ. ಓಕೆ, ಯೋಗ ಅನ್ನೋದು. ಸೊ ಅದಕ್ಕೇನೆ ಇದು ಇಂಟರ್ನ್ಯಾಷನಲಿ ತುಂಬಾ ಎಕ್ಸೆಪ್ಟ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ತುಂಬ ಮಾಡ್ತಾರೆ. ಬಟ್ ನಾವೇನು ಮಾಡ್ತೀವಿ, ನಾವು ಸರಿಯಾಗಿ ಸಮಯ ಕೊಡ್ತಾ ಇಲ್ಲ. ಓಕೆ, ಇದರಿಂದ ಏನೇನಾಗುತ್ತೆ, ದೇಹಕ್ಕೆ ಶಕ್ತಿ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಜೀವನಕ್ಕೆ ಸಂತೋಷ ಆಗುತ್ತೆ. ಸೊ ಇದೆಲ್ಲವನ್ನು ಹಾಲಿಸ್ಟಿಕ್ ಹೆಲ್ತ್ ಅಂತ ಕರೀತಾರೆ. ಓಕೆ, ಎಸ್, ಅಂದರೆ ಸಂಪೂರ್ಣವಾಗಿ ಆರೋಗ್ಯವನ್ನು ನಾವು ಪಡಿತೀವಿ. ಓಕೆ, ಯೋಗ ಮಾಡಲು ಯಾವುದು ಉತ್ತಮ ಸಮಯ? ಸೊ ಬೆಸ್ಟ್ ಟೈಮ್ ಯಾವತ್ತಿದ್ರೂ ಬೆಳಗ್ಗೆನೇ ಆಗಿರುತ್ತೆ. ಬೆಸ್ಟ್ ಅಂದರೆ ಬೆಸ್ಟ್ ಟೈಮಿಂಗ್ಸ್. ಓಕೆ, ಸೊ ಅದು ಇವಾಗ ನಾವೇನು ಮಾಡ್ತಾ ಇದ್ದೀವಲ್ವ, ಇದು ಬೆಸ್ಟ್ ಟೈಮ್ ಆಗಿರುತ್ತೆ. ಸೊ ಯಾಕೆ ಅಂದರೆ ಈ ಟೈಮಲ್ಲಿ ನಮ್ಮ ಮನಸ್ಸು ಮತ್ತು ದೇಹ ತಾಜಾ ಇರುತ್ತೆ, ಅಂದರೆ ಅಷ್ಟು ಥಾಟ್ಸ್ಗಳಿರಲ್ಲ. ಓಕೆ, ಮತ್ತು ಹೊಟ್ಟೆ ಖಾಲಿಯಾಗಿರುತ್ತೆ. ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಏನಿರುತ್ತೆ, ಅಷ್ಟು ಹೊಟ್ಟೆಲೇನು ಇರಲ್ಲ, ಖಾಲಿ ಇರುತ್ತಲ್ವ, ಡೈಜೆಷನ್ ಆಗಿರುತ್ತೆ. ಮತ್ತು ಇವಾಗ ಮಾಡೋದ್ರಿಂದ ಏನಾಗುತ್ತೆ, ಇಡೀ ದಿನ ಚೈತನ್ಯ ಮತ್ತು ಏಕಾಗ್ರತೆ ಹೆಚ್ಚುತ್ತೆ. ನೀವು ಫಸ್ಟ್ ಯೋಗವನ್ನು ಮಾಡಿ ನೀವು ನಿಮ್ಮ ವರ್ಕಿಗೆ ಹೋದರೆ ಅಲ್ಲಿ ನಿಮಗೊಂದು ಉಲ್ಲಾಸತೆ ಅಂತಾರಲ್ಲ, ಅಂದರೆ ಒಂದು ಎನರ್ಜಿ ಇರುತ್ತೆ ಮತ್ತು ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಇಡೀ ದಿನ ಲವಲವಿಕವಾಗಿ ಇರ್ತೀರ ನೀವು.
ಸೊ ಇದಕ್ಕೆ ಬೆಸ್ಟ್ ಟೈಮಿಂಗ್ಸ್ ಅಂದರೆ ಬೆಳಿಗ್ಗೆ 5:30 8 ಗಂಟೆ ಒಳಗಡೆ ಯೋಗ ಮಾಡೋದು. ಓಕೆ, ಇದು ಬೆಸ್ಟ್ ಟೈಮಿಂಗ್ಸ್. ಓಕೆ, ಇನ್ ಕೇಸ್ ಆಗಿಲ್ಲ, ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಕಾಂಪ್ರಮೈಸ್ ಆಗೋಣ, ಬೆಳಗ್ಗೆ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಸಂಜೆ ಮಾಡೋಣ. ಸಂಜೆ ಮಾಡೋದಾದರೆ ಏನೇನು ಯೂಸ್ ಆಗುತ್ತೆ ನೋಡಿ. ಸಂಜೆ ಮಾಡೋದ್ರಿಂದ ಈಗ ಇಡೀ ದಿನ ನೀವೇನೋ ಪ್ರೆಷರ್ ತಗೊಂಡಿರ್ತೀರ ಅಲ್ಲ ಕೆಲಸದಲ್ಲಿ ಅಥವಾ ಇಡೀ ದಿನದ ಲೈಫಲ್ಲಿ. ಓಕೆ, ಬೇಜಾರಾಗಿರುತ್ತೆ ಅಥವಾ ಕೋಪ ಬಂದಿರುತ್ತೆ, ಅದೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಯೋಗ ಹೆಲ್ಪ್ ಮಾಡುತ್ತೆ. ಇಡೀ ದಿನದ ಒತ್ತಡ ಅಥವಾ ಸ್ಟ್ರೆಸ್ಸನ್ನು ಈ ಒಂದು ಯೋಗ ಕಡಿಮೆ ಮಾಡುತ್ತೆ. ಆದರೆ ಇದನ್ನು ಮಾಡೋದಕ್ಕಿಂತ ಮುಂಚೆ ಮಿನಿಮಮ್ ಒಂದು 3-4 ಗಂಟೆಗಳ ಅಂತರ ಇರಬೇಕು. ಯಾಕೆಂದರೆ ಸಂಜೆ ಟೈಮಲ್ಲಿ ಅಥವಾ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡಿರ್ತೀವಿ, ಸಂಜೆ ಸ್ನ್ಯಾಕ್ಸ್ ತೊಗೊಂಡಿರ್ತೀವಿ, ಏನೋ ಒಂದು ಮಾಡಿರ್ತೀವಿ. ಸೊ ಇದೆಲ್ಲದರಿಂದ ಒಂದು 3-4 ಗಂಟೆ ಅಂತರ ಇರಬೇಕು. ಓಕೆ, ಸಂಜೆ ನಾವು ಒಂದು 5 ಗಂಟೆಯಿಂದ 7:30 ಒಳಗಡೆ ಮಾಡಿದರೆ ತುಂಬಾ ಬೆಸ್ಟ್. ಓಕೆ, ಈಗ ಯೋಗ ಮಾಡೋ ಟೈಮಿಂಗ್ಸನ್ನು ನೋಡಿದ್ವಿ. ಈಗ ಯೋಗದ ಆಹಾರ ಪದ್ಧತಿಯನ್ನು ನೋಡೋಣ. ಏನೇನು ಆಹಾರ ಹೇಗಿರಬೇಕು ನಮ್ಮದು. ಸೊ ಯೋಗ ಮಾಡೋಕ್ಕಿಂತ ಮೊದಲೇ ಯಾವತ್ತೂ ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ತುಂಬಾ ಬೆಸ್ಟ್ ಆಗಿರುತ್ತೆ. ಇನ್ ಕೇಸ್ ಊಟ ಮಾಡಿಬಿಟ್ಟಿದ್ದೀವಿ ಸರ್ ಅಂತ ಹೇಳೋದಾದರೆ ಒಂದು 3-4 ಗಂಟೆಯ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಬೇಕು. ಇನ್ ಕೇಸ್ ಹಣ್ಣುಗಳು ಅಥವಾ ಲಘು ಆಹಾರ ಅಥವಾ ಏನಾದ್ರು ಈ ರೀತಿ ತಿಂದಿದ್ರೆ ನೀವು 1-2 ಗಂಟೆ ಟೈಮು ಅಂತರವನ್ನು ಕಾಪಾಡ್ಕೊಳ್ಬೇಕು. ಓಕೆ, ಇನ್ ಕೇಸ್ ನೀವು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥ ಒಂದು ಹ್ಯಾಬಿಟ್ ಇರುತ್ತೆ. ಹಾಗೇನಾದ್ರು ಇದ್ದರೆ ಒಂದು 20-30 ನಿಮಿಷ ಮೊದಲೇ ಸ್ವಲ್ಪ ನೀರನ್ನು ಕುಡಿದು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಯೋಗವನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ರೂಟೀನ್ ಆಹಾರ ಪದ್ಧತಿ ಹೇಗಿರಬೇಕು. ಬೆಟರ್ ನೀವು ವೆಜಿಟೇಬಲ್ ಸೋರ್ಸ್ಗಳಿಗೆ ಹೋದರೆ ಒಳ್ಳೆಯದು. ಸ್ಪೆಷಲಿ ಹಣ್ಣುಗಳು, ತರಕಾರಿಗಳು, ಮೊಳಕೆ ಕಾಳುಗಳು, ಸಂಪೂರ್ಣ ಧಾನ್ಯಗಳು, ಬೇಳೆಕಾಳುಗಳು, ಬಾದಾಮಿ, ಗೋಡಂಬಿ ಮತ್ತು ಹಣ್ಣುಗಳು, ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್, ಇವೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸೊ ಯಾವುದನ್ನು ಅವಾಯ್ಡ್ ಮಾಡ್ಬೋದು. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆವಾಗ ನಿಮಗೆ ಒಂದು ಒಳ್ಳೆಯ ಒಂದು ಯೋಗದ ಫಲಿತಾಂಶ ಸಿಗುತ್ತೆ. ಓಕೆ, ಏನೇನು ತಪ್ಪಿಸಬೇಕು. ಜಂಕ್ ಫುಡ್ಗಳನ್ನ ತಪ್ಪಿಸಬೇಕು. ಹೆಚ್ಚು ಆಯಿಲಿ ಫುಡ್ಗಳನ್ನ ತಿನ್ನಬಾರ್ದು. ಹೆಚ್ಚು ಶುಗರ್, ಸಕ್ಕರೆ ಇರೋ ಪದಾರ್ಥಗಳನ್ನ ತಿನ್ನಬಾರ್ದು. ಮತ್ತು ಯೋಗಕ್ಕಿಂತ ಮೊದಲು ಹೆವಿ ಮೀಲ್ಸನ್ನು ಮಾಡಬಾರ್ದು. ಮತ್ತು ಇನ್ನೊಂದೇನೆಂದರೆ ಚಹಾ ಅಥವಾ ಕಾಫಿ ಕೂಡ ಕುಡಿಬಾರ್ದು. ಓಕೆ, ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಓಕೆ, ಈಗ ಯೋಗಕ್ಕೆ ಯಾವ್ಯಾವ ರೀತಿ ಉಡುಪುಗಳನ್ನ ಧರಿಸಬೇಕು. ಸೊ ಪುರುಷರು ಏನಿರ್ತಾರೆ ಅಂದರೆ ಬಾಯ್ಸು ಬೆಟರ್ ಸಡಿಲವಾದ ಟ್ರ್ಯಾಕ್ ಪ್ಯಾಂಟು ಅಥವಾ ಆ ಒಂದು ಟೀ ಶರ್ಟ್ ಹಾಕ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ. ಸೊ ಗರ್ಲ್ಸು ಅವ್ರಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ಡ್ರೆಸ್ಗಳನ್ನ ಹಾಕ್ಕೊಳ್ಬೋದು. ಓಕೆ, ಸೊ ಇನ್ನೊಂದೇನೆಂದರೆ ಏನು ಹಾಕೋಬಾರ್ದು ಅಂದರೆ ಕೆಲವರು ಟೈಟಾಗಿ ಜೀನ್ಸ್ಗಳನ್ನ ಹಾಕೋತಾರೆ ಅಥವಾ ಬೆಲ್ಟ್ಗಳನ್ನ ಹಾಕೋತಾರೆ ಅಥವಾ ಏನಾದ್ರು ಜ್ಯುವೆಲ್ಲರೀಸು ಈ ರೀತಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ಏನಾದ್ರು ಇಂಜುರೀಸ್ ಆಗುತ್ತೆ. ಆಮೇಲೆ ನಮಗೆ ಕಂಫರ್ಟೇಬಲ್ ಆಗಲ್ಲ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು ಟೈಮ್ ಮಾಡಬೇಕು ಅಂದರೆ ಯೋಗನ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಿರಲ್ಲ ದಿನಕ್ಕೆ 20-30 ನಿಮಿಷ ಮಾಡಿ ಸ್ಟಾರ್ಟಿಂಗಲ್ಲಿ. ಓಕೆ, ಸೊ ಸ್ವಲ್ಪ ದಿನ ಪ್ರಾಕ್ಟೀಸ್ ಆದಮೇಲೆ 30-45 ನಿಮಿಷ ಮಾಡಿ. ಸೊ ಅದಾದಮೇಲೆ ನೀವು 45-60 ನಿಮಿಷ ಅಂದರೆ 1 ಗಂಟೆ ತನಕ ಮಾಡೋದು. ಓಕೆ, ನೀವು ಇನ್ ಕೇಸ್ ನಿಮಗೆ 20 ನಿಮಿಷ ಆಗಿಲ್ಲ ಅಂದರೆ ಬರೀ 5 ನಿಮಿಷ 10 ನಿಮಿಷ ಆದರೂ ಮಾಡಿ. ಬಟ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಯೋಗದಲ್ಲಿ ಏನಂದರೆ ನೀವು ತುಂಬಾ ಮಾಡಬೇಕು ಅಂತ ಏನಿಲ್ಲ. ಓಕೆ, 5 ಮಿನಿಟ್ಸ್ ಮಾಡಿ, ಇಟ್ಸ್ ಓಕೆ. ಡೈಲಿ 5 ಮಿನಿಟ್ಸ್ ಮಾಡಿ, ಮತ್ತೆ 10 ಮಿನಿಟ್ಸ್ ಮಾಡಿ, ಮತ್ತೆ 15 ಮಿನಿಟ್ಸ್ ಮಾಡಿ, ಮತ್ತೆ 20 ಮಿನಿಟ್ಸ್ ಮಾಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆವಾಗ ನಮ್ಮ ದೇಹ ಮನಸ್ಸು ಎಲ್ಲ ಮಾತು ಕೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಒಂದೇ ದಿನ ಹೆವಿ ಮಾಡಿಬಿಟ್ರಿ ಅಂದರೆ ಏನಾಗುತ್ತೆ, ನಿಮ್ಮ ಬಾಡಿ ತುಂಬ ಸುಸ್ತಾಗುತ್ತೆ ಆ್ಯಂಡ್ ನಾಳೆಯಿಂದ ನೀವು ಮತ್ತೆ ಯೋಗ ಪ್ರಾಕ್ಟೀಸ್ಗಳನ್ನ ಮಾಡೋದಕ್ಕೆ ಆಗಲ್ಲ. ಓಕೆ, ಸೊ ಇಲ್ಲಿ ಕೂಡ ಹೇಳಿದ್ದೀವಿ ನೋಡಿ. ವಾರಕ್ಕೆ ಯಾವಾಗೋ ಒಂದ್ಸಲ ಬಂದು 2 ಗಂಟೆ ಕಂಟಿನ್ಯೂಸ್ ಯೋಗ ಮಾಡೋದಕ್ಕಿಂತ ಡೈಲಿ 20 ಮಿನಿಟ್ಸ್ ಮಾಡೋದು ಹೆಚ್ಚು ಪರಿಣಾಮಕಾರಿ. ಓಕೆ, ಸೊ ಯೋಗದಿಂದ ತುಂಬ ಪ್ರಾಮುಖ್ಯತೆ ಇದೆ. ನಾನು ನಿಮಗೆ ಫಿಲಾಸಫಿ ಇದರದ ಹೆಲ್ತ್ ಮೇಲೆ ನಿಜವಾಗ್ಲೂ ಯಾಕೆ ಯೋಗ ಬೆಟರ್ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು. ಓಕೆ, ನೋಡಿ, ದೇಹದ ಪ್ರಯೋಜನಗಳು. ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಹೆಚ್ಚು ಮಾಡುತ್ತೆ, ಸ್ಮೂತ್ನೆಸ್ ಬರುತ್ತೆ ಬಾಡಿಗೆ, ಸ್ನಾಯು ಮತ್ತು ಕೀಲುಗಳನ್ನ ಬಲಪಡಿಸುತ್ತದೆ. ಬೆನ್ನು, ಕುತ್ತಿಗೆ ನೋವುಗಳೆಲ್ಲ ಇದ್ದರೆ ಕಡಿಮೆ ಆಗುತ್ತೆ. ದೇಹದ ಭಂಗಿಗಳು ಸುಧಾರಿಸುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಮೈಂಡಿಗೆ ಏನಾಗುತ್ತೆ, ಸ್ಟ್ರೆಸ್ಸಿಂದ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅನ್ನೋದನ್ನು ನಿಮ್ಗೆ ತುಂಬ ಇದೆ, ಅದು ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಪ್ರತಿಯೊಂದು ಕಾಯಿಲೆಗೂ ಇವಾಗ ಕಾರಣ ಸ್ಟ್ರೆಸ್ ಆಗಿದೆ. ಓಕೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಜನ ತುಂಬ ಹಣವನ್ನು ಖರ್ಚು ಮಾಡಿ ಯೋಗವನ್ನು ಈ ಒಂದು ಪ್ರಕ್ರಿಯೆಯನ್ನು ಕಲಿತಾ ಇದ್ದಾರೆ. ಬಟ್ ನಿಮಗೆ ಒಂದು ಆಪರ್ಚುನಿಟಿ ಇದೆ ಇಲ್ಲಿ ಫ್ರೀಯಾಗಿ ಕಲೀಲಿಕ್ಕೆ. ಸೊ ಇದರ ಯೂಸನ್ನು ತಗೊಳ್ಳಿ. ಸೊ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ,
ಮತ್ತು ಒಂದು ನೆಮ್ಮದಿ ಸಿಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಒಂದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ನಮ್ಮ ಒಂದು ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಒಳ್ಳೆ ಸ್ಲೀಪ್, ಅಂದರೆ ತುಂಬ ಜನರಿಗೆ ಈಗ ನಿದ್ದೆಯ ಪ್ರಾಬ್ಲಮ್ ಇದೆ. ಸ್ಪೆಷಲಿ ನನಗೆ ಹೇಳಬೇಕಂದ್ರೆ ನಾನೀಗ ಯೋಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ, ಒಂದು ಸ್ಲೀಪ್ನೆಸ್ ಪ್ರಾಬ್ಲಮ್ ಇತ್ತು ನನಗೆ. ಸೊ ಅದಾದಮೇಲೆ ಅದು ಕಂಟಿನ್ಯೂ ನನಗೆ ಸಾಲ್ವ್ ಆಗಿದೆ ಅದು. ಓಕೆ, ಇದರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ, ಅಂದರೆ ಏನೋ ಒಂದು ಕಾಯಿಲೆಗಳ ವಿರುದ್ಧ ಫೈಟ್ ಮಾಡುವಂಥ ಒಂದು ಹೆಲ್ಪ್ ಆಗುತ್ತೆ. ಈಗ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟೀಸ್ ತುಂಬ ಸಮಸ್ಯೆಗಳನ್ನೂ ಇದರಿಂದ ಕಂಟ್ರೋಲ್ ಆಗಿದೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಡಿಸಿಪ್ಲಿನ್ ಬರುತ್ತೆ ಡೈಲಿ ಮಾಡೋದ್ರಿಂದ. ಓಕೆ, ಬೆಳಿಗ್ಗೆ ಡೈಲಿ ಹೇಳ್ತೀವಿ, ಓಕೆನಾ, ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮ್ಮೊಳಗಡೆ, ಮತ್ತು ಕೆಲಸದಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಪಾಸಿಟಿವ್ ಥಿಂಕಿಂಗ್ಸ್ ಬರುತ್ತೆ. ಓಕೆ, ಈ ರೀತಿ ಸಮಗ್ರ ಸಂತೋಷಮಯ ಜೀವನ, ಅಂದರೆ ಇದನ್ನೇ ಹೇಳೋದು ಹೋಲಿಸ್ಟಿಕ್ ಹೆಲ್ತ್ ಅಪ್ರೋಚ್, ಅಂದರೆ ಸಂಪೂರ್ಣ ಆರೋಗ್ಯವನ್ನು ನಾವು ಪಡಿತೀವಿ. ಓಕೆ, ನಿಯಮಿತ ಅಭ್ಯಾಸವನ್ನು ಮಾಡಬೇಕು, ನಿಯಮಿತವಾದ ಆಹಾರ ಇರಬೇಕು, ಮತ್ತು ಪಾಸಿಟಿವ್ ಮನೋಭಾವ ಇರಬೇಕು. ಹಾಗಿದ್ರೆ ಯೋಗದಿಂದ ನಾವು ಆರೋಗ್ಯವನ್ನು ಪಡೆದುಕೊಳ್ಬೋದು, ಶಾಂತಿಯನ್ನು ಪಡೆದುಕೊಳ್ಬೋದು, ಮತ್ತು ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ಬೋದು. ಓಕೆ, ಸೊ ಇನ್ನೊಂದು ಏನಪ್ಪ ಅಂತಂದರೆ, ಓಕೆ, ಸೊ ಈಗ ಏನು ಮಾಡ್ತೀವಿ ಅಂದರೆ ಯೋಗನ ಸ್ಟಾರ್ಟ್ ಮಾಡೋಣ. ಓಕೆ, ಯೋಗ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು? ನೀವು ಯಾವುದೋ ಸ್ಪೋರ್ಟ್ಸ್ಗಳು ನೋಡಿರ್ತೀರ, ಕ್ರಿಕೆಟ್ಗಳಲ್ಲಿ ನೋಡಿರ್ತೀರ, ವಾಲಿಬಾಲಲ್ಲಿ ನೋಡಿರ್ತೀರ, ಕಬಡ್ಡಿಲಿ ನೋಡಿರ್ತೀರ. ಫಸ್ಟ್ ಅವ್ರು ಏನು ಮಾಡ್ತಾರೆ, ಗ್ರೌಂಡಿಗೆ ಇಳಿಯೋದಕ್ಕಿಂತ ಮುಂಚೆ ಎಕ್ಸಸೈಸ್ ಮಾಡ್ತಾರೆ. ಸೊ ಎಕ್ಸಸೈಸ್ ಅದು ವಾರ್ಮ್ ಅಪ್ ಅಂತ ಕರಿತೀವಿ. ಎಸ್, ಸೇಮ್ ನಾವು ಇಲ್ಲೂ ಕೂಡ ಎಕ್ಸಸೈಸ್ಗಳನ್ನ ಮಾಡಬೇಕು. ಇದನ್ನು ನಾವು ಲೂಸ್ನಿಂಗ್ ಎಕ್ಸಸೈಸ್ಗಳು ಅಂತ ಕರಿತೀವಿ. ಓಕೆ, ವಾಟ್ ಈಸ್ ಲೂಸ್ನಿಂಗ್ ಎಕ್ಸಸೈಸ್? ಕನ್ನಡದಲ್ಲಿ ಇದನ್ನು ಸೂಕ್ಷ್ಮ ವ್ಯಾಯಾಮಗಳು ಅಂತ ಕರೀತಾರೆ. ಸೊ ಇದನ್ನು ಮಾಡೋದ್ರಿಂದ ನಮ್ಮ ಫಸ್ಟು ಕುತ್ತಿಗೆನ ಸ್ವಲ್ಪ ಸಡಿಲಗೊಳಿಸೋಣ, ಭುಜವನ್ನು ಸಡಿಲಗೊಳಿಸೋಣ, ಸೊಂಟವನ್ನು ಸಡಿಲಗೊಳಿಸೋಣ, ಸೊಂಟವನ್ನು ಸ್ವಲ್ಪ ಮೂವ್ಮೆಂಟ್ ಮಾಡೋಣ, ಕಾಲುಗಳನ್ನ ಸ್ವಲ್ಪ ಮೂವ್ಮೆಂಟ್ ಮಾಡೋಣ. ಸೊ ಅವಾಗೇನಾಗುತ್ತೆ ಅಂದರೆ ನಮ್ಮ ದೇಹ ಕಂಪ್ಲೀಟ್ಲಿ ರೆಸ್ಟಲ್ಲಿರುತ್ತೆ, ಅಥವಾ ಕನ್ಫ್ಯೂಷನಲ್ಲಿರುತ್ತೆ, ಸ್ಟ್ರೆಸ್ಸಲ್ಲಿರುತ್ತೆ. ಓಕೆ, ಈ ಮೈಂಡಿಗೆ ನಾವು ಇನ್ನೊಂದು ಸಡನ್ನಾಗಿ ಎಕ್ಸಸೈಸ್ಗಳನ್ನ ಅಥವಾ ಈ ಯೋಗಾಸನವನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ, ಅಡ್ಜಸ್ಟ್ ಆಗಬೇಕಲ್ವ ಬಾಡಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಮಾಡಬೇಕು. ಸೊ ಆವಾಗ ನಮ್ಮ ದೇಹದಲ್ಲಿ ಒಂದು ಉಷ್ಣತೆ ಬರುತ್ತೆ, ಮತ್ತು ನಮ್ಮ ದೇಹ ಒಂದು ಬ್ಯಾಲೆನ್ಸ್ ಸ್ಟೇಟಿಗೆ ಬರುತ್ತೆ. ಸೊ ತೋರಿಸ್ತೀನಿ ನೋಡಿ. ಎಸ್, ಲೂಸ್ನಿಂಗ್ ಎಕ್ಸಸೈಸ್. ಸೊ ಇದರ ಒಂದು ಹೆಲ್ತ್ ಬೆನಿಫಿಟ್ ಹೇಳಿದ್ನಲ್ಲ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡುತ್ತೆ, ಮತ್ತು ನಮ್ಮ ಇಡೀ ಬಾಡಿಯನ್ನು, ಜಾಯಿಂಟ್ಗಳು ಏನು ಸ್ಟಿಫ್ನೆಸ್ ಇರುತ್ತಲ್ವ ಅದನ್ನು ಫ್ರೀ ಮಾಡುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ, ಮತ್ತು ಯಾವುದೇ ರೀತಿ ಇಂಜುರಿಗಳಿರುತ್ತಲ್ವ ಇಂಜುರಿಗಳನ್ನ ಕಡಿಮೆ ಮಾಡುತ್ತೆ. ಬಾಡಿ ಮೈಂಡನ್ನು ಒಂದು ನಾವೀಗ ಯೋಗ ಪ್ರೊಸೆಸ್ ಮಾಡಬೇಕಲ್ವ ಅದಕ್ಕೆ ರೆಡಿ ಮಾಡುತ್ತೆ, ಮತ್ತು ನಾವೇನು ಆಸನಗಳನ್ನ ಮಾಡ್ತೀವಲ್ಲ ಅದು ಕೂಡ ನಮಗೆ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ನಾವೇನೇನು ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದಿಷ್ಟು ಮುಖ್ಯವಾದವು, ಇವುಗಳನ್ನ ನೀವು ಮಾಡ್ಬೋದು. ಓಕೆ, ಸೊ ಜಾಗಿಂಗ್ ಮಾಡೋದು, ಮುಂದೆ ನಡೆಯೋದು, ಮತ್ತು ಮುಂದಕ್ಕೆ ಬಾಗೋದು, ಸೈಡ್ ಬೆಂಡ್ ಆಗೋದು, ನಾವು ಕೂತು ಟ್ವಿಸ್ಟ್ ಆಗೋದು. ಓಕೆ, ಬದ್ಧ ಕೋನಾಸ ಅಂತ ಬರುತ್ತೆ, ಬಟರ್ಫ್ಲೈ, ಪವನ ಮುಕ್ತಾಸನ ಅಂತ ಬರುತ್ತೆ, ಕಾಲುಗಳನ್ನ ಮಡಚೋದು. ಓಕೆ, ಇದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಇವತ್ತು ನಾವು ಹೆವಿ ಏನೂ ಮಾಡಲ್ಲ, ಜಸ್ಟ್ ಸಿಂಪಲ್ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಮಾತ್ರ ಮಾಡೋಣ. ಓಕೆ, ಸೊ ತುಂಬ ಜನ ನಾನು ಯಾಕೆ ಲೂಸ್ನಿಂಗ್ ಎಕ್ಸಸೈಸ್ಗಳಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸೂರ್ಯ ನಮಸ್ಕಾರ ಅದು ಇದು ಎಲ್ಲ ನೋಡ್ತಾರೆ ಯೋಗಾಸನಗಳನ್ನ. ಅದನ್ನು ನೋಡಿ ಏನು ಮಾಡ್ತಾರೆ ಅವರು, ಡೈರೆಕ್ಟ್ ಯೋಗಾಸನನ್ನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ಹಾಗೆ ಮಾಡಲಿಕ್ಕಿಲ್ಲ. ಇದರಿಂದ ನಮ್ಮ ದೇಹ ಇಂಜುರಿ ಆಗೋ ಚಾನ್ಸಸ್ಗಳಿರುತ್ತೆ, ಅಥವಾ ಮಸಲ್ ಕ್ಯಾಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ನಾವೇನು ರೀಲ್ಸ್ ಅಥವಾ ವೀಡಿಯೋಸ್ಗಳಲ್ಲಿ ನೋಡ್ತೀವಲ್ವ, ಅವ್ರೇನು ಮಾಡಿರ್ತಾರೆ ಅಂದರೆ ಫಸ್ಟ್ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಮಾಡಿರ್ತಾರೆ, ಅಥವಾ ಅವ್ರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅವರು ಡೈರೆಕ್ಟಾಗಿ ಆಸನಗಳನ್ನ ಅಥವಾ ಸೂರ್ಯ ನಮಸ್ಕಾರಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾರೇ ಬಿಗಿನರ್ಸ್ಗಳಿದ್ರು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಮಾಡಿನೇ ನೀವು ಸ್ಟಾರ್ಟ್ ಮಾಡಿ. ಓಕೆ, ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಈಗ ನಾವು ಸ್ಟಾರ್ಟ್ ಮಾಡೋಣ. ಇದು ಇಂಟ್ರಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಆಸನಗಳನ್ನ ನಿಧಾನವಾಗಿ ಮಾಡೋಣ. ಸೊ ಫಸ್ಟ್ ನಮ್ಮದು ಶೆಡ್ಯೂಲ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ಲೂಸ್ನಿಂಗ್ ಎಕ್ಸಸೈಸ್ ಕಲಿಯೋಣ. ಸೊ ಅದಾದಮೇಲೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡೋಣ. ಸೊ ಅದಾದಮೇಲೆ ಇದರ ಜೊತೆಗೆ ಆಸನಗಳನ್ನ ಕಲಿತಕ್ಕಂಥ ಎಕ್ಸ್ಟೆಂಡ್ ಮಾಡೋಣ. ಸೊ ಅದಾದಮೇಲೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು, ಅಂದರೆ ಸ್ಟ್ರೆಸ್ ಫ್ರೀ ಆಗಲಿಕ್ಕೆ, ಇಡೀ ದಿನ ಎನರ್ಜೆಟಿಕ್ ಆಗಿರಬೇಕು, ಮೆಮೊರಿ ಪವರ್ ಇಂಪ್ರೂವ್ ಮಾಡಲಿಕ್ಕೆ, ಅಥವಾ ಒಳ್ಳೆ ನಿದ್ದೆಗೆ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಟೆಕ್ನಿಕ್ಗಳಿದೆ, ಅದೆಲ್ಲ ಹೇಳ್ಕೊಡ್ತೀನಿ. ಪ್ಲಸ್ ಪ್ರಾಣಾಯಾಮಗಳಿರುತ್ತೆ, ಅದನ್ನು ಕೂಡ ನೀವು ಕಲಿಬೋದು.
ಸೊ ತುಂಬ ಬೆನಿಫಿಟ್ ಆಗುತ್ತೆ. ಸೊ ನೀವೆಲ್ಲ ಇದ್ದರೆ ಎಲ್ಲರೂ ಹೋಗ್ತಿದ್ದೀರಿ. ಓಕೆ, ಸೊ ಫಸ್ಟ್ ಯೋಗ ಮಾಡೋದಕ್ಕೆ ನಿಮಗೆ ಇದಕ್ಕೆ ಒಂದು ಮ್ಯಾಟ್ಗಳನ್ನ ನೀವು ಬಳಸ್ಬೋದು. ಮ್ಯಾಟ್ ಇಲ್ಲ ಅಂದರೆ ಒಂದು ಸ್ವಲ್ಪ ಕೆಳಗಡೆ ಕ್ಲೀನ್ ಇದ್ದು ನಡೆಯುತ್ತೆ, ಅಥವಾ ಏನೇ ಒಂದು ಬಟ್ಟೆ ಕೂಡ ಹಾಕೋಬೋದು. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಅಂತ ಅಂದರೆ ಈ ರೀತಿ ಮ್ಯಾಟ್ ಮೇಲೆ ಇಟ್ಕೊಳ್ಳಿ, ಜಸ್ಟ್ ವಾಕ್ ಮಾಡಿ. ಜಸ್ಟ್ ವಾಕ್ ಟ್ರೈ ಮಾಡಿ, ವಾಕ್ ಮಾಡಿ. ನೀವು ಎಲ್ಲಿಗೆ ಹೋಗ್ಬೇಕಂತಲ್ಲ, ನೀವು ಇದೆಲ್ಲ ಕಲಿಬೋದು ಯೋಗನ. ಓಕೆ, ಆ ಒಂದು ಕೆಲಸವನ್ನು ನೋಡಿ ನಿಮ್ಮ ಸ್ಟುಡಿಯೋ ಮಾಡ್ತಾಯಿದೆ. ಸೊ ಇದರ ಯೂಸನ್ನು ತಗೊಳ್ಬೇಕು. ಜಸ್ಟ್ ವಾಕ್, ಸ್ವಲ್ಪ ಫ್ರೀ ಆಗಬೇಕಲ್ವಾ ಬಾಡಿ. 1 2 3 4 5 6 7 8 9 10. Continue. 1 2 3 4 5 6 7 8 9 10. Continue. 1 2 3 4 5 6 7 8 9 10. ಓಕೆ, ಈಗ ಏನು ಮಾಡೋಣ ಅಂದರೆ ನಾವು ಸ್ವಲ್ಪ ಹೀರಿ. 1 2 3 4 start. 1 2 3 4 5 6 7 8. Opposite. 1 2 3 4 5 6 7 8. ಓಕೆ, ಎಸ್. ಈಗೇನು ಮಾಡೋಣ ಮತ್ತೆ ವಾಕ್. 1 2 3 4 5 6 7 8. ಈಗ ಫಸ್ಟ್ ಏನು ಮಾಡೋಣ, ಇದು ಇಲ್ಲಿಗೆ ಟಚ್ ಆಗಬೇಕು. ಓಕೆ, 1 2 3 4 5 6 7 8. ಈಗ ಲಿಫ್ಟ್ ಮಾಡಿ. 1 2 3 4 5 6 7 8. Then okay, normal walk. Then like 1 2 3 4 5 6 7 8. Just walk. 1 2 3 4 5 6 7 8. Yes, very good. Okay, what next? ಸೊ ನೆಕ್ಸ್ಟ್ ಒಂದು ಏನು ಮಾಡಿದ್ರೆ ಕುತ್ತಿಗೆ ಸ್ವಲ್ಪ ನೋಡಿ. ಓಕೆ, ಫಸ್ಟ್ ಮೇಲೆ ಕೆಳಗೆ, ದೆನ್ ಸೆಕೆಂಡ್ ಸೈಡ್ ಆ್ಯಂಡ್ ಸೈಡ್ ವೈಸ್. ಓಕೆ, ನೋಡಿ ಸ್ಟಾರ್ಟಿಂಗು ಅಪ್ ಡೌನ್. ಉಸಿರಿನ ಮೇಲೆ, ಉಸಿರನ್ನು ಬಿಟ್ಟೆ ಕೆಳಗೆ. Good. Then sideways. Okay. ಉಸಿರನ್ನು ಬಿಟ್ಟು ಸೈಡ್ಗೆ, ಉಸಿರನ್ನು ತಗೊಂಡು ಸೆಂಟ್ರಲ್. ಓಕೆ, ಸೊ ನೆಕ್ಸ್ಟ್ ಒಂದು ಏನು ಮಾಡೋದಂದರೆ ಹೆಡ್ ರೊಟೇಷನ್ ಕೂಡ ಮಾಡ್ಬೋದು. ಸೊ ಅದನ್ನು ನಾವು ನಾಳೆ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಏನಂದರೆ ಟ್ವಿಸ್ಟ್ ಮಾಡೋಣ. ಓಕೆ, ಸ್ಟ್ರೈಟಾಗಿ ಕೈ ಇಡಿ, ಬ್ಯಾಕ್ ಸೈಡ್. 1 2 ಕೈಗಳನ್ನು ಕಳಿಸಿ ಹಿಂದೆ ಹೋಗಿ. 2 3 4 5 6 7 8 9 10 11 12 13 14 15. Okay,
then come center and next go back, left or right, 1 2 3 4 5, come front and back, 1 2 3 4 5, center. Okay, very good. ಸೊ ಇವಾಗ ಏನು ಮಾಡೋಣ ಅಂದರೆ ರೊಟೇಷನ್ ಮಾಡೋಣ. ಫಸ್ಟ್ ಏನಿಲ್ಲ, ಈಸಿಯಾಗಿ ಈ ರೀತಿ ಕೈಯನ್ನು ಇಟ್ಕೋಬೇಕು ನೋಡಿ, ಭುಜದ ಮೇಲೆ ಇಟ್ಟು ಇದು ನೇರವಾಗಿ. ಓಕೆ, ಮೇಲೆ ಹೋಗಿ ಕೆಳಗೆ 1, ಉಸಿರನ್ನು ತಗೊಳ್ಳಿ, ಉಸಿರನ್ನ ಬಿಡಿ, 2 3 4 5 6 7 8 9 10. Okay, then opposite, 1 2 3 4 5. Yes, very good. Okay, so next ಏನು ಮಾಡೋಣ ಅಂದರೆ ಕೈಗಳನ್ನ ನೇರ ಮಾಡೋಣ, ಫಿಂಗರ್ 1 2 3 4 5. ಓಕೆ, ದೆನ್ ಈ ರೀತಿ ಮುಷ್ಟಿ ಮಾಡಿ. ಓಕೆ, ಕೈ ಬೆರಳನ್ನ ಓಕೆ ಸ್ಟಾರ್ಟ್ ಮಾಡಿ. ಸ್ಟ್ರೈಟ್ ಇದೆ, 1 2 3 4 5. ಅಪೋಸಿಟ್, 1 2 3 4 5. ಎಸ್, ವೆರಿ ಗುಡ್. ಓಕೆ, ದೆನ್ ವಾಟ್ ನೆಕ್ಸ್ಟ್? ಸೊಂಟ. ಓಕೆ, ಸೊಂಟ ಹೆಂಗೆ ಮಾಡೋಣ? ಅಲ್ಲ, ನಿಂತಿದ್ದಲ್ಲೇ ಈ ರೀತಿ ಟ್ವಿಸ್ಟ್ ಆಗಿ 1 2 3 4 5. Okay, then come back, 1 2 3 4 5. Okay, yes, very good. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಸೊ ಆಲ್ಮೋಸ್ಟ್ ನಮ್ಮ ಈ ಒಂದು ಮೇಲ್ಭಾಗಕ್ಕೆ ನಾವೀಗ ಎಕ್ಸಸೈಸನ್ನು ಮಾಡಿದ್ವಿ. ಓಕೆ, ಈಗ ನಿಧಾನವಾಗಿ ಕುಳಿತುಕೊಳ್ಳೋಣ. ಓಕೆ, ಎಸ್. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಈ ರೀತಿ ಕಾಲುಗಳನ್ನ ಚಾಚಿ, ಕೈ ಬೆರಳುಗಳಿಗೆ ಮಾಡಿದ್ವಲ್ಲ ಅದೇ ರೀತಿ ಕಾಲು ಬೆರಳಿಗೆ ಕೂಡ ಸ್ವಲ್ಪ ಎಕ್ಸಸೈಸ್ ಮಾಡೋಣ. ಓಕೆ, ಪಾದವನ್ನು ಮುಂದೆ ಮಾಡಿ ಹಿಮ್ಮುಖವಾಗಿ 1 2 1 2 1 2. ಉಸಿರನ್ನು ಬಿಡ್ತಾ ಕಾಲನ್ನು ಮುಂದೆ, ಉಸಿರನ್ನ ತಗೊಂತ ಕಾಲನ್ನು ಹಿಂದೆ, ಐ ಮೀನ್ ಪಾದ. ಎಸ್, ಈಗ ಪಾದ ಆಯ್ತಲ್ವಾ, ಕಾಲು ಬೆರಳುಗಳೀಗ ಮುಂದೆ 1 2 3 4 5 6 7 8 9 10. ಸೌಂಡ್ ಬರ್ತಾ ಇದೆಯಾ? ಟಕ್ 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 ಅಂತ ಸ್ಟಿಫ್ನೆಸ್ ಆಗಿರುತ್ತೆ. ಓಕೆ, ಮೂಮೆಂಟ್ಸ್ ಇಲ್ಲದೆ. ಇವಾಗ ಏನು ಮಾಡೋಣ, ರೊಟೇಷನ್ ಮಾಡೋಣ. 1 2 3 4 5. Come back, 1 2 3 4 5. Yes, very good. ಸೊ ಇವಾಗ ಏನು ಮಾಡೋಣ ಅಂದರೆ, ಕಾಲನ್ನು ಈ ರೀತಿ ಮಡಚೋಣ. ಓಕೆ, ನಮಸ್ಕಾರ ಮಡಚೋಲ್ಲ ನೋಡಿ, ಈ ರೀತಿ. ಓಕೆ, ದೆನ್ ಇದನ್ನು ಆದಷ್ಟು ನಮ್ಮ ತೊಡೆಯ ಭಾಗದ ಹತ್ರ ಹೇಳ್ಕೊಡೋಣ. ಓಕೆ, ಎಷ್ಟು ಸಾಧ್ಯ ಅಷ್ಟು ಬೆನ್ನು ನೇರವಾಗಿ, ಕೈಯನ್ನು ನೋಡಿ ಈ ರೀತಿ. ಓಕೆ, ಮಾಡಿ ಪಾದವನ್ನು ಇಟ್ಕೋಬೇಕು. ದೆನ್ ವಿ ವಿಲ್ ಸ್ಟಾರ್ಟ್ ಬಟರ್ಫ್ಲೈ. ಬಟರ್ಫ್ಲೈ ನೋಡಿ, ಜಸ್ಟ್ ಇಷ್ಟೇ. 1 2 3 4 5 6 7 8 9 10. Continue. 1 2 3 4 5 6 7 8 9
10. ಎಸ್, ವೆರಿ ಗುಡ್. ಸೊ ಇವಾಗ ಒಂದು ಟೆಕ್ನಿಕ್ ಮಾಡ್ತೀನಿ ನೋಡಿ. ಇದು ನೆಲವನ್ನು ತಾಕ್ತಾ ಅಲ್ವಾ, ಕಾಲು ತಾಗ್ತಲ್ಲ. ಏನು ಮಾಡಿ ಅಂದರೆ ಈ ರೀತಿ ಇಟ್ಕೊಳ್ಳಿ, ಬೆನ್ನು ನೇರವಾಗಿರಲಿ. ಉಸಿರನ್ನು ತಗೊಂಡಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರನ್ನು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗಬೇಕು ನೋಡಿ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನಾರ್ಮಲ್ ಆಗಿ ನೋಡಿ. ಉಸಿರನ್ನು ತಗೊತೀನಿ, ಹೊಟ್ಟೆ ಮುಂದೆ ಬಂತು, ಉಸಿರನ್ನು ಬಿಡ್ತೀನಿ, ಹೊಟ್ಟೆ ಒಳಗಡೆ. ಓಕೆ, ಆ ರೀತಿ ಮಾಡಿ. ಇದು ಈಸಿಯಾಗಿ ಕೆಳಗಡೆ ಹೋಗುತ್ತೆ ನೋಡಿ. ಓಕೆ, ಹೀಗಿದ್ನಲ್ವಾ. ಓಕೆ, ದೆನ್ ಉಸಿರನ್ನು ತಗೊಳ್ಳಿ ಫಸ್ಟ್. ಓಕೆ, ತಗೊಂಡ್ರೆ ಹೊಟ್ಟೆ ಮುಂದೆ ಬಂತು, ಉಸಿರನ್ನು ಬಿಡಿ, ಹೊಟ್ಟೆ ಒಳಗಡೆ ಹೋಗುತ್ತೆ. ದೆನ್ ಪುಷ್. ಓಕೆ, ಎಸ್. ಓಕೆ, ಎಸ್, ಹೋಲ್ಡ್ 1 2 3 4 5. ದೆನ್ ನೆಕ್ಸ್ಟ್ ಸ್ಟೆಪ್ ಸೇಮ್, ರಿಪೀಟ್. ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ, ಹೊಟ್ಟೆ ಒಳಗಡೆ ಹೋಗುತ್ತೆ, ಪ್ರೆಸ್. ಓಕೆ ನೋಡಿ, ಆದಷ್ಟು ಟಚ್ ಆಯ್ತು ಇವಾಗ. 1 2 3 4 5. ಎಸ್, ವೆರಿ ಗುಡ್. ದೆನ್ ಕಮ್ ಬ್ಯಾಕ್. ಓಕೆ, ಎಸ್. ಸೊ ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಫ್ಲಿಪ್ ಮಾಡೋಣ ಕಾಲಲ್ಲಿ ನೋಡಿ. ಈ ರೀತಿ 1 2 3 4 5 6 7 8 9 10. ಕಂಟಿನ್ಯೂ. ಓಕೆ, ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಇಷ್ಟು ಸಾಕು. ಸೊ ಇನ್ನೂ ತುಂಬ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಸೊ ಇನಿಷಿಯಲ್ ಡೇಸ್ಗಳಲ್ಲಿ ಇಷ್ಟು ಸಾಕು. ಸೊ ಇನ್ನೊಂದು ಮಾಡ್ಬೋದು, ಏನಂದರೆ ಈ ರೀತಿ ಟ್ವಿಸ್ಟ್, ಕಾಲುಗಳನ್ನ ಈ ರೀತಿ ಮಡಚಬೇಕು, ಎರಡು ಕೈಗಳನ್ನ ಈ ರೀತಿ ಅಗಲ ಮಾಡಬೇಕು, ಅಥವಾ ಈ ರೀತಿ ಕೂಡ ಇಟ್ಕೋಬೋದು. ಓಕೆ, ಸೊ ಇನ್ನೊಂದೇನೆಂದರೆ ಇದು ನಮಗೆ ಸ್ಪೈನಲ್ ಟ್ವಿಸ್ಟ್ ಕೊಡುತ್ತೆ. ಓಕೆ ನೋಡಿ, ಈ ರೀತಿ ಇಟ್ಕೊಂಡು ಆಪೋಸಿಟ್, ಈ ನಮ್ಮ ಕಾಲೇನಿದೆ ಆಪೋಸಿಟ್ ಇರುತ್ತೆ, ನಮ್ಮ ಕುತ್ತಿಗೆ ಈ ಕಡೆ. ಓಕೆ, 1 2 3 4 5 6 7 8 9 10. ಓಕೆ, ಎಸ್. ಸೊ ಇವಾಗ ಏನು ಮಾಡೋದಂದರೆ ಈ ರೀತಿ. ಓಕೆ, 1, ಹೀಗೂ ಈ ರೀತಿನೂ ಮಾಡ್ಬೋದು. 1 2 3 4. ಈಗ ಇನ್ನೊಂದು 5 ಅಂದರೆ ಹೋಲ್ಡ್ ಮಾಡಬೇಕು. ಓಕೆ, 5 ಹೋಲ್ಡ್. ನೀವು ಮೂಗನ್ನು ಇಲ್ಲಿ ಟಚ್ ಮಾಡೋ ಪ್ರಯತ್ನ ಮಾಡಿ, ಮಂಡಿಗೆ ಆಗಲ್ಲ ಅಂದರೆ ಈ ರೀತಿ ಬಿಟ್ಟು ಪರವಾಗಿಲ್ಲ, ಜಸ್ಟ್ ಇದನ್ನು ಬೆಂಡ್. ಓಕೆ, 1 2 3 4 5. ಕಮ್ ಬ್ಯಾಕ್. ಓಕೆ, ಎಸ್, ವೆರಿ ಗುಡ್. ಇಲ್ಲಿ ಇನ್ನೊಂದು ಕೂಡ ಉಂಟು, ನೀವು ಈಸಿಯಾಗಿ ನಿಮ್ಮ ಬೆನ್ನಿಗೆ ಮಸಾಜ್ ಮಾಡ್ಬೋದು. ಹೇಗೆ ಗೊತ್ತಾ, ಇದು ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಓಕೆ, ವೆರಿ ಗುಡ್. ಈಗೇನು ಮಾಡೋಣ ಅಂದರೆ ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡೋಣ. ಓಕೆ, ಜಸ್ಟ್ ಕಾಲುಗಳನ್ನ ಚಾಚಿ ಈ ರೀತಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಒಂದು 2 ಮಿನಿಟ್ಸ್ ನಿಮ್ಮ ದೇಹವನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ಇದನ್ನು ಶವಾಸನ ಅಂತ ಕರೀತಾರೆ. ಓಕೆ, ಸೊ ಈ ಶವಾಸನದಲ್ಲಿ ಹೇಗೆ ಡೀಪಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅನ್ನೋದನ್ನು ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ನೋಡೋಣ. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಅಬ್ಸರ್ವ್ ಯುವರ್ ಬಾಡಿ. ಓಕೆ, ಕಂಪ್ಲೀಟ್ ಸೈಲೆನ್ಸ್. ಅಬ್ಸರ್ವ್ ಯುವರ್ ಸೆಲ್ಫ್. Eyes are completely closed. Do not try to open. ಕಣ್ಣನ್ನು ತೆರೆಯುವ ಪ್ರಯತ್ನ ಬೇಡ. ಕಂಪ್ಲೀಟ್ ಆಗಿ ಐಸ್ ಕ್ಲೋಸ್ ಆಗಿರಲಿ.
ಈ ರೀತಿ ರೆಸ್ಟ್ ಮಾಡೋದ್ರಿಂದ ನಮ್ಮ ದೇಹದ ಭಾರ ಅಥವಾ ಒಂದು ಒತ್ತಡ, ಇಡೀ ದೇಹದ ಒತ್ತಡ ಕಡಿಮೆ ಆಗುತ್ತೆ. ಒಂದು ರಿಲ್ಯಾಕ್ಸೇಷನ್, ಒಂದು ವಿಶ್ರಾಂತಿ ಸ್ಥಿತಿಯನ್ನು ನೀವು ತಲುಪ್ತೀರ. ಓಕೆ, ಈ ಒಂದು ಸ್ಥಿತಿಯನ್ನು ತುಂಬ ಜನರು ಇಷ್ಟಪಡ್ತಾರೆ. ಸೊ ಯಾಕೆ ಅಂದರೆ ತುಂಬಾ ಎಕ್ಸಸೈಸ್ಗಳನ್ನ ಮಾಡಿ ಬಾಡಿ ಸ್ವಲ್ಪ ಎಫರ್ಟ್ ಹಾಕಿರತ್ತಲ್ವ, ಅದು ರೆಸ್ಟಿಗೋಸ್ಕರ ಕಾಯ್ತಾ ಇರುತ್ತೆ. ಸೊ ನಾವು ಯಾವಾಗ ಈ ಶವಾಸನ ಮೂಡಿ ಹೋಗ್ತೀವಿ, ಬಾಡಿ ತುಂಬ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಸೊ ಅವೆಲ್ಲ ಏನು ಥಾಟ್ಸ್ಗಳಿರುತ್ತೆ ಅವೆಲ್ಲ ನಿಂತೋಗ್ಬಿಡುತ್ತೆ. ಸೊ ಒಂದು ಗ್ರೇಟೆಸ್ಟ್ ಫೀಲಿಂಗ್ ಅದು. ತುಂಬ ಜನರಿಗೆ ಇಷ್ಟಪಡ್ತಾರೆ ಈ ಒಂದು ಸ್ಥಿತಿನ. ನೀವು ಅದಕ್ಕೆ ಕರೆಕ್ಟಾಗಿ ಪ್ರಾಪರಾಗಿ ಎಕ್ಸಸೈಸು, ವಾರ್ಮ್ ಅಪ್ ಅಥವಾ ಯೋಗ ಆಸನಗಳನ್ನ ಮಾಡಿದಾಗ ನಿಮಗೆ ಶವಾಸನ ನೀವು ತುಂಬ ಎಂಜಾಯ್ ಮಾಡ್ಬೋದು. ಓಕೆ, ಎಸ್. ಇದನ್ನು ನೀವು 2 ನಿಮಿಷ, 6 ನಿಮಿಷ, ಎಷ್ಟು ನಿಮಿಷ ಬೇಕಾದರೂ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ನೀವು 2 ಮಿನಿಟ್ಸ್ ಮಾತ್ರ ಮಾಡಿ, ಯಾಕೆಂದರೆ ತುಂಬ ಜನ ಈ ಟೈಮ್ನಲ್ಲಿ ನಿದ್ದೆ ಹೋಗೋಂಥ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ಏನೇನು ಮಾಡೋಣ, ನಿಧಾನವಾಗಿ 2 ಕೈಗಳನ್ನ ಈ ರೀತಿ ಮೇಲ್ಮುಖವಾಗಿ ತಾನೆ, 2 ಕಾಲುಗಳನ್ನ ಮಡಚಿ ನಿಮ್ಮ ಬಲಭಾಗಕ್ಕೆ ಈ ರೀತಿ ಬೆಂಡಾಗಿ. ಓಕೆ, ಬೆಂಡಾಗಿ ನಂತರ ನಿಮ್ಮ ಕೈ ಏನಿರುತ್ತಲ್ಲ ಇದು, ಓಕೆ, ಈ ಕೈಯನ್ನು ಈ ರೀತಿ ನೆಲದ ಮೇಲೆ ಊರಿ ಅದರ ಬೆಂಬಲದೊಂದಿಗೆ ಈ ರೀತಿ ಬಂದು ಕುಳಿತುಕೊಳ್ಳಿ. ಓಕೆ, ಸೊ ಸ್ಟಾರ್ಟಿಂಗ್ ಟೈಮಲ್ಲಿ ನೀವು ಐಸ್ ಓಪನ್ ಇದ್ದು ನಡೆಯುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ವಿತ್ ಕ್ಲೋಸರ್ ಐಸ್ ನೀವು ಮಾಡಬೇಕು. ಓಕೆ, ಎಸ್, ಐ ಥಿಂಕ್ ತುಂಬ ಕವರ್ ಮಾಡಿದ್ವಿ ಈಗ. ಸೊ ಇನ್ನೊಂದು ಬೇಕಾದರೆ ಹೇಳ್ಕೊಡ್ಬೋದು, ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ಆಗಿ, ಅದು ತುಂಬ ಸಿಂಪಲ್ ನೋಡಿ. ಬೆನ್ನು ನೇರವಾಗಿರಬೇಕು. ಸೊ ನೀವು ಯಾವಾಗ ಈ ಶವಾಸನದಿಂದ ಹೇಳ್ತೀರಾ, ವಿತ್ ಐಸ್ ಕ್ಲೋಸ್, ಕಣ್ಣುಗಳು ಮುಚ್ಚಿದಾಗಲೇ ಪ್ರಾಣಾಯಾಮನ ಮಾಡಬೇಕು. ಓಕೆ, ಸೊ ಯಾಕಂದರೆ ಶವಾಸನದಲ್ಲಿ ನಮಗೆ ಬ್ರೀತಿಂಗ್ ಕಂಟ್ರೋಲ್ ಸಿಕ್ಕಿದೆ. ಓಕೆ, ನಾರ್ಮಲ್ ಆಗಿದೆ ಬ್ರೀತಿಂಗ್. ಸೊ ಇದನ್ನು ಚಿನ್ಮುದ್ರೆ ಅಂತ ಕರೀತಾರೆ. ಓಕೆ, ಚಿನ್ಮುದ್ರೆ. ಎಡಗಾಲಿನ ತೊಡೆಯ ಮೇಲೆ ಇಡೋಣ. ಆಮೇಲೆ ಇದನ್ನು ನಾಡಿ ಶೋಧನ ಮುದ್ರೆ ಅಂತ ಅಂತಾರೆ. ಓಕೆ, ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಇದನ್ನು ನಾಡಿ ಶೋಧನ ಮುದ್ರೆ ಅಂತ ಕರೀತಾರೆ. ಓಕೆ, ಸೊ ಇದನ್ನು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ. ಸೊ ಏನಿಲ್ಲ, ಜಸ್ಟ್ ಈ ವಿಕ್ಟ್ರಿ ಬೆರಳಿರುತ್ತಲ್ಲ, ನಾವೆಲ್ಲ ವಿಕ್ಟ್ರಿ ತೋರಿಸ್ತೀವಿ ಈ ರೀತಿ. ಸೊ ಈ ಬೆರಳುಗಳನ್ನ ಮಡಚಿಬಿಟ್ರೆ ಆಯ್ತು, ಅವೆರಡು ಬೆರಳುಗಳನ್ನ. ಇಲ್ಲಿ ಚಿನ್ಮುದ್ರೆ. ಓಕೆ, ಎಸ್. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ನಾವು ನಮ್ಮ ಬಲ ಮೂಗನ್ನು ಹೆಬ್ಬೆರಳಿನಿಂದ ಮುಚ್ಚಬೇಕು. ಓಕೆ, ಈ 2 ಬೆರಳುಗಳು ಫ್ರೀ ಇದೆ. ಫಸ್ಟ್ ಉಸಿರನ್ನು ಬಿಡಿ ಎಡ ಹೊಳ್ಳೆಯಿಂದ, ಮತ್ತು ಎಡ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಓಕೆ, ಮತ್ತೆ ಹೇಳ್ತೀನಿ. ಬಲ ಹೊಳ್ಳೆ ಕ್ಲೋಸ್ ಇದೆ, ಎಡ ಹೊಳ್ಳೆಯಿಂದ ಉಸಿರನ್ನು ಬಿಡಿ, ಎಡ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಎಡ ಹೊಳ್ಳೆಯನ್ನು ಕ್ಲೋಸ್ ಮಾಡಿ, ಬಲ ಹೊಳ್ಳೆಯಿಂದ ಉಸಿರನ್ನು ಬಿಡಿ, ಬಲ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲ ಹೊಳ್ಳೆ ಕ್ಲೋಸ್, ಎಡ ಹೊಳ್ಳೆಯಿಂದ ಉಸಿರನ್ನು ಬಿಡಿ. 1 ರೌಂಡ್ ಕಂಪ್ಲೀಟ್ ಆಯಿತು. ಇದೇ ರೀತಿ 5 ರೌಂಡನ್ನು ಮಿನಿಮಮ್ ಮಾಡಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬಲ ಹೊಳ್ಳೆ ಕ್ಲೋಸ್ ಇದೆ, ಎಡ ಹೊಳ್ಳೆಯಿಂದ ಉಸಿರನ್ನ ತಗೊಳ್ಳಿ, ಎಡ ಹೊಳ್ಳೆ ಕ್ಲೋಸ್, ಬಲ ಹೊಳ್ಳೆಯಿಂದ ಉಸಿರನ್ನ ಬಿಡಿ, ಬಲ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲ ಹೊಳ್ಳೆ ಕ್ಲೋಸ್, ಎಡ ಹೊಳ್ಳೆಯಿಂದ ಉಸಿರನ್ನು ಬಿಡಿ, ಎಡ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲ ಹೊಳ್ಳೆಯಿಂದ ಉಸಿರನ್ನು ಬಿಡಿ, ಬಲ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಎಡ ಹೊಳ್ಳೆಯಿಂದ ಉಸಿರನ್ನು ಬಿಡಿ. ಇನ್ನೆರಡು ಬಾರಿ ಕಂಟಿನ್ಯೂ ಮಾಡಿ. Yes, very good.
ತುಂಬ ಒಂದು ಸೂಪರ್ ಆಗಿರೋ ಅನುಭವವನ್ನು ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಗೆ ಈಗ ಗೊತ್ತಾಗ್ತದೆ, ಕಣ್ಣು ಮುಚ್ಚಿರಲಿ, ಮೈಂಡ್ಗಳಲ್ಲಿ ಆಲೋಚನೆಗಳು ಅಥವಾ ಯೋಚನೆಗಳು, ಥಾಟ್ಸ್ಗಳು ಬರೋದು ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಬರ್ತಾ ಇದ್ರೂ ನೀವು ಅದನ್ನು ತಡೆಯೋ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ, ಅವನ್ನು ಬರೋದಕ್ಕೆ ಬಿಡಿ. ಯಾಕಂದರೆ ನೀವು ತಡೆಯೋದ್ರಿಂದನೇ ಇನ್ನಷ್ಟು ಅಪಾಯ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಮತ್ತೆ ನಮ್ಮ ಈ ಮೈಂಡಿಗೆ ಏನಿರುತ್ತೆ ಪ್ರೆಷರ್ ಆಗೋ ಚಾನ್ಸ್ ಇರುತ್ತೆ. ಸೊ ಬರ್ತಾ ಇರಲಿ, ಅವನ್ನ ಅವಾಯ್ಡ್ ಮಾಡೋದು ಬೇಡ. ಸೊ ಅವು ತನ್ನಿಂದ ತಾನೇ ಮರೆಯಾಗಿ ಹೋಗ್ತಾ ಇರುತ್ತೆ. ಓಕೆ, ಸೊ ಈ ಒಂದು ಯೋಗದ ಮ್ಯಾಜಿಕ್ಕೇ ಅದು. ಸೊ ನಿಮ್ಮ ಥಾಟ್ಸ್ಗಳು ಕಂಟ್ರೋಲ್ ಬರುತ್ತೆ. ಸೊ ಕಂಪೇರ್ ಮಾಡಿ ನಿಮಗೆ ಫಸ್ಟ್ ಇದ್ದ ಸ್ಥಿತಿಗೂ ಈಗ ಇದ್ದ ಸ್ಥಿತಿಗೂ ಯಾವ ರೀತಿ ಒಂದು ಡಿಫ್ರೆನ್ಸನ್ನು ನೀವು ಅನುಭವಿಸ್ತಾ ಇದ್ದೀರಿ ಅಂತ. ಓಕೆ, ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಮತ್ತೆ ಕ್ಲೋಸಿಂಗ್ ಪ್ರೇಯರನ್ನು ಹೇಳ್ತೀನಿ. ಸೊ ಆದಷ್ಟು ಈ ಕಂಪ್ಲೀಟ್ ಪ್ರೊಸೆಸ್ಸಲ್ಲಿ ಕಣ್ಣುಗಳು ಮುಚ್ಚಿರಬೇಕು. ಸೊ ಓಪನಿಂಗ್ ಪ್ರೇಯರ್ ಹೇಳಿ ಆದಮೇಲೆ ನಾವು ಕಣ್ಣನ್ನು ತೆರೀಬೇಕು. ಓಕೆ, ಕ್ಲೋಸಿಂಗ್ ಪ್ರೇಯರ್. ಉಸಿರನ್ನು ತಗೊಳ್ಳಿ, ರಿಪೀಟ್. ಓಕೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಭಾಗದಲ್ಲಿ ಒತ್ತಿಕೊಳ್ಳಿ. ಓಕೆ, ಮತ್ತೊಮ್ಮೆ ಉಜ್ಜಿ ಕೆನ್ನೆಯ ಭಾಗ, ಗಂಟಲಿನ ಭಾಗ, ಭುಜದ ಭಾಗ. ಸೊ ಎಲ್ಲೆಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ ಒತ್ತಡ ಅಥವಾ ಸೆಳೆತ ಆಗ್ತದೆ ಅಲ್ಲೆಲ್ಲ ಸ್ಪರ್ಶ ಮಾಡಿ ನಿಧಾನವಾಗಿ ಒಂದು ಕಿರುನಗೆಯೊಂದಿಗೆ ಕಣ್ಣನ್ನು ನಿಧಾನವಾಗಿ ತೆರೆಯುವಂಥ ಪ್ರಯತ್ನ ಮಾಡಿ. ವೆರಿ ಗುಡ್. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗಲ್ಲಿ. ಸೊ ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಇಷ್ಟೇ ಸ್ಟಾರ್ಟ್ ಮಾಡೋಣ. ಸೊ ಅದಾದಮೇಲೆ ಸೂರ್ಯ ನಮಸ್ಕಾರ ಮಾಡಿ. ಸೊ ಸೂರ್ಯ ನಮಸ್ಕಾರ ಸಖತ್ತಾಗಿರುತ್ತೆ, ಅದು ಒಳ್ಳೆ ಫೀಲ್ ಕೊಡುತ್ತೆ ಮತ್ತು ನಿಮ್ಮ ಇಡೀ ದೇಹಕ್ಕೆ ತುಂಬ ಹೆಲ್ತ್ ವೈಸ್ ಕೂಡ ತುಂಬ ಬೆನಿಫಿಟ್ ಇದೆ. ಓಕೆ, ನಿಮ್ದೇನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನಾನು ಉತ್ತರಿಸ್ತೀನಿ. ಸೊ ಇನ್ನೊಂದು, ಯಾರೆಲ್ಲ ಈ ಮಂಡಿ ನೋವಿರುತ್ತೆ, ಭುಜದ ನೋವಿರುತ್ತೆ, ಅವರೆಲ್ಲ ನಿಧಾನವಾಗಿ ಮಾಡಿ. ಓಕೆ, ಇವತ್ತು ತುಂಬ ನಿಧಾನವಾಗಿ ಹೇಳಿದ್ದೀನಿ, ನಾನು ತುಂಬ ಸ್ಟ್ರೆಸ್ ಆಗೋವಂಥದ್ದು ಅಥವಾ ತುಂಬ ಪೇನ್ ಆಗೋ ರೀತಿ ಏನು ಹೇಳಿಲ್ಲ. ಸೊ ಮುಂದೆ ಅಡ್ವಾನ್ಸ್ ಎಕ್ಸಸೈಸ್ಗಳು ಬರುತ್ತೆ. ಸೊ ಮಂಡಿ ನೋವು, ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟೀಸು ಅಥವಾ ಹರ್ನಿಯಾ ಇದ್ದವರು ಅಥವಾ ಸ್ಪೈನಲ್ ಇಂಜುರಿ ಆದವರು ಅಥವಾ ತುಂಬ ಹೊತ್ತು ಕುಳಿತುಕೊಳ್ಳೋಕ್ಕಾಗಲ್ಲ ಅನ್ನೋರು. ಓಕೆ, ಸೊ ಅವರಿಗೆಲ್ಲ ತಿಳಿಸ್ಬಿಡಿ ಮೊದಲೇ, ಅವ್ರಿಗೆ ಬೇರೆ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀವಿ ಅಥವಾ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸಪ್ರೇಟ್ ಕ್ಲಾಸಸ್ಗಳನ್ನ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟಿಂಗ್ ಯಾರೆಲ್ಲ ನಾರ್ಮಲ್ ಒಂದು ಹೆಲ್ತ್ ಕಂಡೀಷನ್ ಇದೆ ಅವರು ಈ ಎಲ್ಲ ಆಸನಗಳನ್ನ ಮಾಡಿ. ಓಕೆ, ಬಾಯ್.